ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ದ್ವಿಶತಕ ಬಾರಿಸಿ 10 ವಿಶ್ವ ದಾಖಲೆ ನಿರ್ಮಿಸಿದ ಯಶಸ್ವಿ ಜೈಸ್ವಾಲ್ ಆರ್ಭಟಕ್ಕೆ ಪುಡಿ ಪುಡಿಯಾದವು 140 ವರ್ಷಗಳ ಹಳೆಯ ದಾಖಲೆ. ಅಷ್ಟಕ್ಕೂ ಮೂರನೇ ಟೆಸ್ಟ್ನ 4ನೇ ದಿನದಾಟದಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಜೈಸ್ವಾಲ್ ನಿರ್ಮಿಸಿರುವ ಆ ಟಾಪ್ 10 ದಾಖಲೆಗಳು ಯಾವುವು ಗೊತ್ತಾ? ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ಕೂಡ ಯಶಸ್ವಿ ಜೈಸ್ವಾಲ್ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಕೋಟ್ನ ಸೌರಾಷ್ಟ್ರ ಅಂಗಳದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಸ್ಫೋಟಕ ದ್ವಿಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಈ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದ ಜೈಸ್ವಾಲ್ ಮೂರನೇ ದಿನದಾಟದಲ್ಲಿ 122 ಎಸೆತಗಳಲ್ಲಿ ಶತಕವನ್ನ ಪೂರ್ಣಗೊಳಿಸಿಕೊಂಡರು. ಇದೀಗ 4ನೇ ದಿನದಾಟದಲ್ಲಿ ಜೈಸ್ವಾಲ್ ಅವರು ಅಮೋಘ ದ್ವಿಶತಕವನ್ನ ಸಿಡಿಸುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಕಂಟಕವಾದರು ಸ್ನೇಹಿತರೆ. ಅಲ್ಲದೆ ಈ ಡಬಲ್ ಸೆಂಚುರಿ ಬಾರಿಸುವುದರೊಂದಿಗೆ ಯಶಸ್ವಿ ಜೈಸ್ವಾಲ್ ಅವರು ಒಂದೇ ದಿನ 10 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೂ 4ನೇ ದಿನದಾಟದಲ್ಲಿ ದ್ವಿಶತಕ ಬಾರಿಸಿ ಜೈಸ್ವಾಲ್ ನಿರ್ಮಿಸಿರುವ ಆ ಟಾಪ್ 10 ದಾಖಲೆಗಳು ಯಾವುವು ಅಂತ ನೋಡುವುದಾದ್ರೆ, ಮೊದಲನೇ ರೆಕಾರ್ಡ್ ಬಂದ್ಬಿಟ್ಟು ಯಶಸ್ವಿ ರವರು ಈ ದ್ವಿಶತಕ ಬಾರಿಸುವುದರೊಂದಿಗೆ ತಮ್ಮ ವೃತ್ತಿ ಬದುಕಿನ 2ನೇ ದ್ವಿಶತಕ ಸಿಡಿಸಿದ ವಿಶೇಷ ಸಾಧನೆ ಮಾಡಿದರು ಸ್ನೇಹಿತರೆ. ಇನ್ನು 2ನೇ ವರ್ಲ್ಡ್ ರೆಕಾರ್ಡ್ ಬಂದ್ಬಿಟ್ಟು ಇಂಗ್ಲೆಂಡ್ ವಿರುದ್ಧ ಸತತ 2 ಡಬಲ್ ಸೆಂಚುರಿ ಬಾರಿಸಿದ ಭಾರತದ ಫಸ್ಟ್ ಆರಂಭಿಕ ಆಟಗಾರ ಎಂದು ಯಶಸ್ವಿ ಜೈಸ್ವಾಲ್ ಕರೆಸಿಕೊಂಡರು ಸ್ನೇಹಿತರೆ. ಇನ್ನು 3ನೇ ದಾಖಲೆ ಬಂದ್ಬಿಟ್ಟು ರಾಜ್ಕೋಟ್ ಅಂಗಳದಲ್ಲಿ ಜೈಸ್ವಾಲ್ ರವರು ವೃತ್ತಿ ಬದುಕಿನ ಮೊದಲ ಡಬಲ್ ಸೆಂಚುರಿ ಸಿಡಿಸಿದ ವಿಶೇಷ ಸಾಧನೆ ಮಾಡಿದರು ಸ್ನೇಹಿತರೆ. ಇನ್ನು 4ನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ, ಈ ದ್ವಿಶತಕ ಬಾರಿಸುವುದರೊಂದಿಗೆ ಈ ಸರಣಿಯಲ್ಲಿ 500 ರನ್ ಬಾರಿಸಿದ ಭಾರತದ ಮೊದಲ ಆಟಗಾರ ಎಂಬ ವಿಶೇಷ ದಾಖಲೆಯನ್ನ ಸಹ ಜೈಸ್ವಾಲ್ ನಿರ್ಮಿಸಿದರು ಸ್ನೇಹಿತರೆ. ಇನ್ನು 5ನೇ ದಾಖಲೆ ಬಗ್ಗೆ ಮಾತನಾಡುವುದಾದರೆ, ಈ ದ್ವಿಶತಕದಲ್ಲಿ 10 ಸಿಕ್ಸರ್ ಗಳನ್ನ ಬಾರಿಸುವ ಮೂಲಕ ಜೈಸ್ವಾಲ್ ಅವರು ಒಂದೇ ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಮೊದಲ ಭಾರತೀಯ ಆಟಗಾರ ಎನಿಸಿಕೊಂಡರು ಸ್ನೇಹಿತರೆ. ಇನ್ನು 6ನೇ ದಾಖಲೆ ಬಗ್ಗೆ ಹೇಳುವುದಾದ್ರೆ, ಅತಿ ಕಿರಿಯ ವಯಸ್ಸಿನಲ್ಲಿ ಅತಿ ಹೆಚ್ಚು ಅಂದ್ರೆ 2 ಡಬಲ್ ಸೆಂಚುರಿಗಳನ್ನ ಬಾರಿಸಿದ ಭಾರತದ 3ನೇ ಆಟಗಾರ ಎನಿಸಿಕೊಂಡರು ಸ್ನೇಹಿತರೆ. ಇನ್ನು 7ನೇ ದಾಖಲೆಯ ಬಗ್ಗೆ ಹೇಳುವುದಾದ್ರೆ, ಈ ದ್ವಿಶತಕದೊಂದಿಗೆ ಅತಿ ವೇಗವಾಗಿ ಡಬಲ್ ಸೆಂಚುರಿ ಸಿಡಿಸಿದ ಭಾರತದ 3ನೇ ಆಟಗಾರ ಎನಿಸಿಕೊಂಡರು ಸ್ನೇಹಿತರೆ. ಅಂದಹಾಗೆ 8ನೇ ದಾಖಲೆ ಬಂದ್ಬಿಟ್ಟು, ಇಲ್ಲಿವರೆಗೂ ಜೈಸ್ವಾಲ್ ಅವರು ಈ ಸರಣಿಯಲ್ಲಿ 20 ಸಿಕ್ಸರ್ ಗಳನ್ನ ಬಾರಿಸುವ ಮೂಲಕ ಯಶಸ್ವಿ ರವರು ಸರಣಿಯೊಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಭಾರತದ ಮೊದಲ ಆಟಗಾರ ಎನಿಸಿಕೊಂಡಾರೆ ಸ್ನೇಹಿತರೆ. ಇನ್ನು 9ನೇ ದಾಖಲೆ ಬಂದ್ಬಿಟ್ಟು, ಈ ದ್ವಿಶತಕದೊಂದಿಗೆ ಜೈಸ್ವಾಲ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ 1500 ರನ್ ಪೂರೈಸಿದ ವಿಶೇಷ ದಾಖಲೆಯನ್ನ ಸಹ ನಿರ್ಮಿಸಿದರು ಸ್ನೇಹಿತರೆ. ಇನ್ನು 10ನೇ ದಾಖಲೆ ಬಂದ್ಬಿಟ್ಟು, ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ 500 ರನ್ ಕಲೆ ಹಾಕಿದ ಭಾರತದ 4ನೇ ಬ್ಯಾಟ್ಸ್ಮನ್ ಎಂಬ ವಿಶೇಷ ಸಾಧನೆಯನ್ನ ಸಹ ಯಶಸ್ವಿ ನಿರ್ಮಿಸಿದರು ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ ನ 4ನೇ ದಿನದಾಟದಲ್ಲಿ ಸ್ಫೋಟಕ ಡಬಲ್ ಸೆಂಚುರಿ ಸಿಡಿಸಿ ಜೈಸ್ವಾಲ್ ಧ್ವಂಸ ಮಾಡಿದ 10 ದಾಖಲೆಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಈ ಎಲ್ಲ ವರ್ಲ್ಡ್ ರೆಕಾರ್ಡ್ಗಳ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.